ಎಲ್ಲರದು ಒಂದು ಅವರ ಸೈಡ್ ಆಫ್ ಸ್ಟೋರೀಸ್ ಅಂತ ಒಂದು ಇರುತ್ತೆ. ಅದನ್ನು ಕೂಡ ನಾವು ಕರೆಕ್ಟಾಗಿ ಅರ್ಥ ಮಾಡಿ ಆಮೇಲೆ ಏನಾದರೂ ನ್ಯೂಸ್ ಸ್ಪ್ರೆಡ್ ಮಾಡಬೇಕು. ಅದು ಯಾವುದೇ ವಿಚಾರ ಆಗಿರಲಿ, ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಯಾವುದೇ ಆಗಿರಲಿ. ಶುಭೋದಯ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಪುಂಡಿ. ಯಾರಿಗೆಲ್ಲ ಪುಂಡಿ ಇಷ್ಟ ಒಂದು ಅಟೆಂಡೆನ್ಸ್ ಹಾಕಿ ನೋಡುವ. ಇದು ನನ್ನ ಪುಂಡಿ ಎಲ್ಲ ವೆರೈಟಿ ವೆರೈಟಿ ಶೇಪ್ ಎಲ್ಲ ಬೇರೆ ಬೇರೆ ಆಗಿದೆ. ಇನ್ನು ಇದಕ್ಕೆ ನೋಡಿ, ಇಲ್ಲಿ ನಿನ್ನೆದು ಮುರುಮೀನಿನ ಕಸಿ ಇದೆ, ಅದಲ್ಲೇ ತಿನ್ನೋದು. ಹೊಸತ್ತು ಏನು ಪದಾರ್ಥ ಮಾಡಲಿಕ್ಕಿಲ್ಲ. ಇನ್ನು ನನ್ನ ಮಗನಿಗೆ ಟಿಫಿನಿಗೆ ಅಂತ ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇದು ಊರಿದ್ದು, ಮನೆಯಲ್ಲೇ ಆದದ್ದು ಆಯಿತಾ. ಬೆಂಡೆಕಾಯಿ ನನಗೆ ಇದು ಊರಿದ್ದು ಉಂಟಲ್ಲ, ಒಳ್ಳೆಯದಾಗ್ತದೆ. ಗಟ್ಟದ್ದು ಒಳ್ಳೆಯದಾಗೋದಿಲ್ಲ ಆಯಿತಾ. ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ತೆಂಗಿನ ತುರಿ ಹಾಕಿದರೆ ಆಯಿತು. ಬೆಂಡೆಕಾಯಿ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ ಉಂಟು ನೋಡಿ, ಸೂಪರ್ ಆಗಿದೆ. ಯಾರಿಗೆಲ್ಲ ಪುಂಡಿ ಇಷ್ಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಆಯಿತಾ. ಇನ್ನು ನಾನು ಮಾಡಿರೋದೇ ಸ್ವಲ್ಪ. ಇದನ್ನು ನೀವು ಕೂಡ ಕೇಳಿದರೆ ನಾನು ಎಂತ ಕೊಡೋದು ನಿಮಗೆ. ಇವತ್ತು ಬೆಳಿಗ್ಗೆ ಎಂತ, ಈಗ 8 ಕಾಲ ಆಯಿತು, ಮೋಡ ಅಂತ ಹೇಳಿದರೆ ಫುಲ್ಲು ನೋಡಿ ಸಂಜೆ ಹಾಗೆ ಕಾಣ್ತಾ ಉಂಟು, ಎಷ್ಟು ಮೋಡ. ಮಕ್ಕಳು ಶಾಲೆಗೆ ರೆಡಿ ಆಗಿದ್ದಾರೆ. ಬಾಯ್ ಬಾಯ್, ಆಲ್ ದ ಬೆಸ್ಟ್. ಕನ್ನಡ ಎಕ್ಸಾಮ್ ಆಸ್ ಕನ್ನಡ ಎಕ್ಸಾಮ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹಾ सांगा बळ्या काका गगन्या बाय बाय, लव यू, लव यू, लव यू, मिस यू. लव यू, मिस यू पूरा एग्जाम बरे करा. लव यू, मिस यू बोथ. ओके बाय बाय बाय. ಇದು ಮಾರ್ಕೆಟಿಂದ ತಂದ ಮಶ್ರೂಮ್ ಆಯಿತಾ. ಒಂದು ಅದು ಪ್ಯಾಕಲ್ಲಿ ಬರ್ತದಲ್ಲ, ಅದು 120 ರೂಪಾಯಿ ಅಂತ, ಸರಿ ನೆನಪಿಲ್ಲ. ಇದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದರದ್ದೊಂದು ಏನಾದರೂ ಕಸಿ ಥರ ಮಾಡಬೇಕು ಅಂತ. ಎಲ್ಲ ಪ್ರಾಸೆಸ್ ನನಗೆ ಮಾಡಲಿಕ್ಕಾಗಲಿಲ್ಲ. ಸೊ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಪೊಟೆಟೊ ಕೂಡ ಹಾಕಿದ್ದೇನೆ. ಇದು ಕ್ವಾಂಟಿಟಿ ಸ್ವಲ್ಪ ಬರ್ತದಲ್ಲ, ಅದಕ್ಕಾಗಿ. ಮತ್ತು ಇದಕ್ಕೆ ಮಸಾಲ ಅಂತ ನಾನು ಸ್ವಲ್ಪ MR ಮಸಾಲ, ಟರ್ಮರಿಕ್ ಪೌಡ್ರು, ಸಾಲ್ಟ್ ಹಾಕಿದ್ದೇನೆ ಆಯಿತಾ. ಇನ್ನು ಇದಕ್ಕೆ ಒಂದು ಪೇಸ್ಟ್ ಮಾಡಬೇಕು. ಇದು ನಾನು ಎಂತ ಗೊತ್ತುಂಟಾ, ಇದು ಎಂತ ಅಂದರೆ ಟೊಮೆಟೊಗೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿದರೆ ಇದು ಸ್ವಲ್ಪ ತಿಕ್ಕಾಗಿ ಒಳ್ಳೆಯದಾಗ್ತದೆ. ಸೊ ಮಶ್ರೂಮ್ ಎಲ್ಲ ಯಾವತ್ತೂ ನಾವು ಹೆಚ್ಚಾಗಿ ತರೋದಿಲ್ಲ, ಅಪರೂಪಕ್ಕೆ ತರೋದು. ಸೊ ಒಳ್ಳೆಯದಾಗ್ತದೆ. ಇದು ಸ್ವಲ್ಪನೇ ಆಗ್ತದಲ್ಲ ಬೇಯುವಾಗ, ಅದಕ್ಕಾಗಿ ನಾನೊಂದು 2 ಪೊಟ್ಯಾಟೊ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಇಲ್ಲ ಅಂದರೆ ಸ್ವಲ್ಪ ಯಾರಿಗೆ ಅಂತ ಹಾಕೋದಲ್ವಾ. ನೋಡಿ ಇದಕ್ಕೆ ಪೇಸ್ಟ್ ಕೂಡ ಅದು ಹಾಕಿದೆ, ಟೊಮೆಟೊ ಮತ್ತು ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕಿ ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದೆ ಆಯಿತಾ. ನೋಡಿ ಹೇಗೆ ಬರ್ತದೆ, ನೋಡುವಾಗಲೇ ಗೊತ್ತಾಗೋದಿಲ್ವ, ಸ್ವಲ್ಪ ತಿಕ್ಕಾಗಿ ಒಳ್ಳೆಯದು. ಎಂಥ ಟೇಸ್ಟ್ ಮಾರೆ. ಅದು ಕ್ಯಾಶ್ಯೂ ನಟ್ಟದು ಇದು ಉಂಟಲ್ಲ, ಫ್ಲೇವರು ಸ್ವಲ್ಪ ಒಳ್ಳೆಯದಾಗ್ತದೆ. ಒಳ್ಳೆ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು, ರೆಡಿ ಆಯಿತು. ಒಂದು ಒಳ್ಳೆ ಟೇಸ್ಟಿ ಮಶ್ರೂಮ್ ರೆಡಿ. ಮಧ್ಯಾಹ್ನಕ್ಕೆ ಏನೋ ಮಾಡ್ತಾ ಇದ್ದೆ, ಬ್ಯುಸಿ ಇದ್ದೆ ಸ್ವಲ್ಪ. ಸೊ ಅತ್ತೆನೇ ಇವತ್ತು ಮೀನಿದು ಸಾರು ಮಾಡಿದ್ದಾರೆ. ಸೊ ನಾನು ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಒಳ್ಳೆ ಒಂದು ಮೀನಿನ ಸಾರು. ಇದು ಬ್ಲ್ಯಾಕ್ ಪಾಂಪ್ಲೆಟ್ ಆಯಿತಾ. ಗುಡ್ ಈವ್ನಿಂಗ್, ಚಹಾ ಆಯಿತಾ ಎಲ್ರದ್ದು? ಹೇಗಿದ್ದೀರಾ ಎಲ್ಲರೂ? ಎಂತ ಗೊತ್ತುಂಟಾ, ಮೊನ್ನೆ ಒಂದು ವಾರದಿಂದ ಒಂದೇ ನ್ಯೂಸ್ ಬರ್ತಾ ಇತ್ತು, ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ. ಒಬ್ಬ ಹುಡುಗ ಬೆಟ್ಟದ ತುದಿಯಲ್ಲೇ ನಿಂತು ಆಮೇಲೆ ಐಫೋನ್ ಕೇಳಿ ಅದನ್ನು ಕೊಡಿಸ್ಲಿಲ್ಲ ಅಂತ ಅವನನ್ನು ಕಾಪಾಡಲಿಕ್ಕೆ ತಂದೆ ಜೊತೆ ಅವನನ್ನು ಪ್ರಾಣ ಹೋಯಿತು, ತಾಯಿದು ಕೂಡ ಪ್ರಾಣ ಹೋಯಿತು ಅಂತ ಎಲ್ಲ ಫೇಕ್ ನ್ಯೂಸ್ ಎಲ್ಲ ಬಂದು ಎಲ್ಲರೂ ಎಷ್ಟು ಬೈಕೊಂಡಿದ್ದಾರೆ ಎಲ್ಲರೂ. ನಾನು ಕೂಡ ಅದರಲ್ಲಿ ಬೈಕೊಂಡಿದ್ದೇನೆ. ಈಗಿನ ಮಕ್ಕಳು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಎಷ್ಟು ಮೆಟೀರಿಯಲಿಸ್ಟಿಕ್ ಮಕ್ಕಳು, ಒಂದು ಗ್ಯಾಜೆಟಿಗೋಸ್ಕರ
ಒಂದು ಐಫೋನಿಗೋಸ್ಕರ 3 ಜೀವ ಹೋಯ್ತಲ್ಲ ಅಂತ ಆ ಒಂದು ವಿಚಾರ ಆದರೆ, ನಿನ್ನೆಯಿಂದ ಬೇರೆನೇ ಕತೆ ಆಯಿತು. ಅವರು ಏನು ಚಿಕ್ಕಮ್ಮ ಇದ್ದಾರೆ, ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅವರ ಹತ್ರ ಐಫೋನ್ ಎಲ್ಲ ಇತ್ತು. ಆದರೆ ಪೇರೆಂಟ್ಸ್ ಇಬ್ಬರು ಡಿವೋರ್ಸ್ ಏನು ವಿಚಾರ ಬಂದಿದೆ, ಸಪ್ರೇಟ್ ಆಗಿದ್ರು. ಅವರನ್ನು ಒಂದು ಮಾಡಿಸ್ಲಿಕ್ಕೆ ಇವನು ಬೆಟ್ಟ ತುದಿ ನಿಂತು ಒಂದಾಗಬೇಕು, ಆ ರೀತಿಯೆಲ್ಲ ಆ ವಿಷಯ. ಆದರೆ ಇದರಿಂದ ನಾನು ಕಲಿತದ್ದು ಪಾಠ ಏನು ಅಂತ ಹೇಳಿದರೆ, ಯಾವುದೇ ಒಂದು ವಿಚಾರ ಆಗಿರಲಿ, ನಾವು 2 ಸೈಡ್ಸಿಂದಲೇ ಏನು ಅನಲೈಸ್ ಮಾಡಿ ಆಮೇಲೆ ಒಂದು ನ್ಯೂಸ್ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನಮಗೆ ಏನೂ ಗೊತ್ತಿರೋದಿಲ್ಲ, ಅವನು ಹಾಗೆ ಮಾಡಿದಂತೆ, ಇವನು ಹೀಗೆ ಮಾಡಿದಂಥ ಫೇಕ್ ನ್ಯೂಸನ್ನೇ ನಾವು ಸ್ಪ್ರೆಡ್ ಮಾಡ್ತೇವೆ. ಆ ಫ್ಯಾಮಿಲಿಗೆ ಈಗ ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ತೀರೋಗಿದ್ದಾರೆ. ಆದರೆ ಅವರ ಒಂದು ತಮ್ಮ ಆಗಿರ್ಬೋದು, ಫ್ಯಾಮಿಲಿಯವರಿಗೆ ತುಂಬ ಬೇಜಾರಾಗ್ತದಲ್ಲ ಇದರಿಂದ ಕೂಡ. ಈ ಒಂದು ಇನ್ಸಿಡೆನ್ಸಿಂದ ತುಂಬ ನಾವು ಪಾಠ ಕಲೀಲಿಕ್ಕಿದೆ. ಯಾಕಂತ ಹೇಳಿದರೆ, ಈಗ ನೋಡಿ, ನಾವು ಕೂಡ ಅಷ್ಟೇ, ಒಬ್ಬರು ಏನೋ ನಮಗೆ ನ್ಯೂಸ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ನಾವು ಅದನ್ನೇ ನಂಬಿ ಬಿಡ್ತೇವೆ. ಆಗಿರ್ಬೋದು ಅಂತ ನಾವು ಹೋಗಿ ಕನ್ಫರ್ಮ್ ಮಾಡಲಿಕ್ಕೂ ಹೋಗೋದಿಲ್ಲ. ನಾವು ಕೂಡ ಇನ್ನೊಬ್ಬರ ಹತ್ರ ಮಾತಾಡುವಾಗ ಅದೇ ನ್ಯೂಸನ್ನು ಸ್ಪ್ರೆಡ್ ಮಾಡ್ತೇವೆ. ಆದ್ರಿಂದ ನಾನು ಈ ಮೂಲಕ ನನ್ನ ಎಲ್ಲ ಫಾಲೋವರ್ಸ್ಗಳಿಗೆ, ನನ್ನ ಯಾರು ಯೂಟ್ಯೂಬಲ್ಲಿ ಇದ್ದೀರಾ, ನೀವು ವಿಡಿಯೋ ನೋಡ್ತಿರುವ ನಿಮ್ಗೆಲ್ಲರಿಗೆ ಹೇಳೋದಷ್ಟೇ, ಎಲ್ಲರದು ಒಂದು ಅವರ ಸೈಡ್ ಆಫ್ ಸ್ಟೋರೀಸ್ ಅಂತ ಒಂದು ಇರುತ್ತೆ. ಅದನ್ನು ಕೂಡ ನಾವು ಕರೆಕ್ಟಾಗಿ ಅರ್ಥ ಮಾಡಿ ಆಮೇಲೆ ಏನಾದರೂ ನ್ಯೂಸ್ ಸ್ಪ್ರೆಡ್ ಮಾಡಬೇಕು. ಅದು ಯಾವುದೇ ವಿಚಾರ ಆಗಿರಲಿ, ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಯಾವುದೇ ಆಗಿರಲಿ. ಈ ವಿಚಾರ ಒಂದು ಉಂಟಲ್ಲ, ನನಗೆ ತುಂಬ ಒಂದು ತಲೆಯಲ್ಲಿ ಅದೇ ಬರ್ತಾಯಿತ್ತು. ನೋಡಿ, ಮೊನ್ನೆನೇ ನಾವು ಅಂದ್ಕೊಂಡ್ವಿ, ಆ ಹುಡುಗ ಒಂದು ಐಫೋನಿಗೋಸ್ಕರ 3 ಜೀವ ಹೋಯ್ತಲ್ಲ ಅಂತ ಅಂದ್ಕೊಳ್ಳುವಾಗ, ಇವತ್ತು ನೋಡಿದರೆ ಆ ಒಂದು ಸಿಚುವೇಶನೇ ಬೇರೆ. ಆ ಹುಡುಗ ನೋಡಿ, ಅವನ ತಲೆಯಲ್ಲಿ ಎಷ್ಟು ಇರ್ಬೋದು, ತಂದೆ ತಾಯಿ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಏನು ಆಶೆ ಒಂದು ಮಕ್ಕಳಿಗೆ ಯಾವತ್ತೂ ಇರ್ತದೆ. ಅವನ ಎಷ್ಟು ಒಳ್ಳೆ ಇರ್ಬೋದು, ಅವನು ತಂದೆಗೆ ತಾಯಿಗೆ ಒಟ್ಟು ಮಾಡಲಿಕ್ಕೆ ಹೀಗೆ ಮಾಡಿರ್ಬೋದು. ಆದರೆ ಅವನು ಬೆಟ್ಟದ ತುದಿಯಲ್ಲಿ ನಿಂತ ಸಿಚುವೇಶನ್ ಸರಿಯಲ್ಲ, ನಾನು ಅದಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ. ಆದರೆ ಕೂಡ ಈಗ ನೋಡಿ, ತಂದೆ ತಾಯಿ ಒಟ್ಟಿಗೆ ಇರಬೇಕು, ಒಟ್ಟಿಗೆ ನಾನು ತಂದೆ ತಾಯಿ ಜೊತೆ ಬಾಳ್ಬೇಕು ಅನ್ನೋದು ಆ ಹುಡುಗನ ಆಸೆ ಇರ್ಬೋದು. ಆದ್ದರಿಂದ ನಮಗೆ ಏನೋ ಸಿಚುವೇಶನ್ ಗೊತ್ತಿರೋದಿಲ್ಲ, ಯಾರನ್ನ ನಾವು ಬ್ಲೈಂಡ್ಲಿ ನಾವು ಏನು ಮಾಡ್ತೇವೆ, ನಂಬ್ತೇವೆ. ಕೆಲವೊಂದು ಸಿಚುವೇಶನಲ್ಲಿ ಆಗಿರ್ಬೋದು, ಯಾರನ್ನ ನಾವು ನಿಜವಾಗ್ಲೂ ನೋಡಿ, ಎಷ್ಟೋ ಸಿಚುವೇಶನ್ ಹಾಗೆ ಇರ್ತದೆ, ನಾವು ಹೋಗಿ ಕನ್ಫರ್ಮ್ ಮಾಡಲಿಕ್ಕೆ ಹೋಗೋದಿಲ್ಲ, ಮೊದಲೇ ನಾವು ಜಜ್ಮೆಂಟಲ್ಲಿ ಆಗಿ ಹೋಗ್ತೇವೆ. ಈ ಒಂದು ವಿಚಾರದಿಂದ ನಾವು ತುಂಬ ಕಲೀಲಿಕ್ಕುಂಟು. ಹಾಗೆ ಈ ಒಂದು ಇನ್ಸಿಡೆನ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬೈ ಬಾಯ್.